ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಸೊ ಇವತ್ತು ಒಂದು ಮಕ್ಕಳಿಗೆ ಸ್ನ್ಯಾಕ್ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ 1 ಬೌಲ್ ಅಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಮತ್ತು 1 ಬೌಲ್ ಅಷ್ಟು ಸಕ್ಕರೆನ ಪುಡಿ ಮಾಡಿ ತೊಗೊಂಡಿದ್ದೀನಿ. ಸೊ ಏನು ಮಾಡ್ತಾ ಇದ್ದೀನಿ ಅಂತ ಹೇಳಲೇ ಇಲ್ಲ ಅಲ್ವಾ? ಶಂಕರು ಪೋಳಿ ಮಾಡ್ತಾ ಇದ್ದೀನಿ ನಾನು. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಮಕ್ಕಳೂ ಅಷ್ಟೇ ಇಷ್ಟಪಟ್ಟು ತಿಂತಾರೆ. ಸೊ ಇಲ್ಲಿ ನಾನೊಂದು ಅರ್ಧ ಬೌಲಷ್ಟು ತುಪ್ಪ ತೊಗೊಂಡಿದ್ದೀನಿ. ಅಂದರೆ ತಾನೇ ತುಪ್ಪ ಕಾಯಿಸಿಟ್ಟಿದ್ದು. ತುಂಬಾ ಚೆನ್ನಾಗಿತ್ತು ತುಪ್ಪ, ಬಿಸಿ ಬಿಸಿ ತುಪ್ಪ. ಸೊ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಮತ್ತು ಮಕ್ಕಳಿಗೆ ಅಂದರೆ ಸಮ್ಮರಲ್ಲಿ ಏನು ಕೊಡೋದು ಅಂತ ಯೋಚನೆ ಮಾಡ್ತಾನೇ ಇರ್ತೀವಿ. ಸೊ ಮಕ್ಕಳು ಎಲ್ಲ ನಾವು ಹೆಲ್ಪ್ ಮಾಡ್ತೀವಿ ಅಂದರು. ಸೊ ಅದಕ್ಕೆ ಆಚೆ ಕಡೆ ಶಿಫ್ಟ್ ಮಾಡ್ಕೊಂಬಿಟ್ವಿ. ಸೊ ಆಚೆ ಕಾಂಪೌಂಡಲ್ಲೇ ಮಾಡೋಣ ಅಂತ ಹೇಳಿ. ಸೊ ಇದಕ್ಕೆ ನಾನು ಮಿಕ್ಸ್ ಮಾಡೋಕ್ಕೆ 1 ಗ್ಲಾಸಷ್ಟು ಹಾಲು ತೊಗೊಂಡಿದ್ದೀನಿ. ಸೊ ಸಾಲಿಲ್ಲ ಅಂದರೆ ಸ್ವಲ್ಪ ನೀರು ಯೂಸ್ ಮಾಡೋಣ ಅಂತ, ಅಂದರೆ ಗಟ್ಟಿ ಹಾಲು ತೊಗೊಂಡಿದ್ದೀನಿ ಕಾಸಿರೋದು. ಸೊ ಫಸ್ಟು ಹಾಲು ಹಾಕಿ ಕಲಿಸ್ಕೊಂಡು ಏನೋ ಶಾರ್ಟೇಜ್ ಅಂತ ಅನಿಸಿದ್ರೆ ನೀರು ಹಾಕ್ಕೋಬೇಕು. ಇಲ್ಲಾಂದರೆ ಕಂಪ್ಲೀಟಾಗಿ ಹಾಲು ಹಾಕ್ಕೊಂಡು ಕಲಿಸ್ಕೊಂಡ್ರೂ ಆಯಿತು. ನೋಡಿ ಮಿಕ್ಸ್ ಮಾಡಿದ್ರೆ ಈ ಥರ ಉಂಡೆ ಥರ ಆಗಬೇಕು. ನೋಡಿ ಇವಾಗ ಹಾಲು ಸೇರಿಸ್ಕೊತಾ ಇದ್ದೀನಿ. ಅಂದರೆ ಇದು ಚಪಾತಿ ಕನ್ಸಿಸ್ಟೆನ್ಸಿಗೆ ನಾವು ಕಲಿಸ್ಕೋಬೇಕಾಗತ್ತೆ. ನೋಡಿ ನನ್ನ ಮಗಳು ನಾನು ಮಾಡ್ತೀನಿ ಅಂತ ಹೇಳ್ತಾ ಇದ್ಲು. ನೋಡಿ ಸ್ವಲ್ಪ ಹಾಲು ಹಾಕ್ಕೊಂಡು ಆವಾಗಲೇ ಸ್ವಲ್ಪ ಹಾಕಿ ಕಲಿಸ್ಕೊಂಡಿದ್ದೆ. ಇವಾಗ ಇನ್ನು ಸ್ವಲ್ಪ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಒಂದು 1/4 ಕಪ್ಪಷ್ಟು ನೀರು ಯೂಸ್ ಮಾಡಿದೆ ಅಷ್ಟೇ. ನೋಡಿ ಇವಾಗ ಸ್ವಲ್ಪ ನೀರು ಯೂಸ್ ಮಾಡಿದೆ ನಾನು, ಸ್ವಲ್ಪ ಗಟ್ಟಿ ಆಯಿತು ಅಂತ. ಸೊ ನಿಮ್ಗೆ ಯಾವುದಾದ್ರೂ ಒಂದು ಅಂದರೆ ಹೊಸ ಸ್ನ್ಯಾಕ್ ರೆಸಿಪಿ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ರೆಸಿಪಿನ ನಾನು ನಿಜವಾಗ್ಲೂ ಟ್ರೈ ಮಾಡ್ತೀನಿ, ಹೇಗಿತ್ತು ಅಂತ ವಿಡಿಯೋ ಮಾಡಿ ತಿಳಿಸ್ತೀನಿ. ನೋಡಿ ಚಪಾತಿ ಹಿಟ್ಟು ಅದಕ್ಕೆ ನಾವು ಕಲಸಿಟ್ಕೋಬೇಕು. ಈ ರೀತಿ ಒಂದ್ಸಲಿ ಚೆನ್ನಾಗಿ ಮಿದ್ದಿಟ್ಕೊಂಬಿಡ್ಬೇಕು ಅಷ್ಟೇ. ಇನ್ಸ್ಟಂಟಾಗಿ ಮಾಡ್ಕೋಬೋದು ನಾವು ಇದನ್ನು, ಕಲಸಿ ಇಡಬೇಕು ಅನ್ನೋದು ಏನಿಲ್ಲ. ನೋಡಿ ಒಂದು ಸ್ವಲ್ಪನೂ ಅಂಟ್ತಾ ಇಲ್ಲ. ಸೊ ಇವಾಗ ಒಂದು ಎಣ್ಣೆ ಬಾಣಲಿ ತೊಗೊಂಡಿದ್ದೀವಿ. ಎಣ್ಣೆ ಕಾಯೋ ಅಷ್ಟರೊಳಗೆ ಚಪಾತಿ ಥರ ಲಟ್ಟಿಸ್ಕೊಂಡು ಕಟ್ ಮಾಡ್ಕೋಬೇಕು. ಯಾವ ಶೇಪ್ ಇಷ್ಟನೋ ಆ ಶೇಪಲ್ಲಿ ಕಟ್ ಮಾಡ್ಬೋದು. ನೋಡಿ ಇಲ್ಲಿ ಎಣ್ಣೆ ಹಾಕಿ ಹರ್ಕೋತಾ ಇದ್ದೀವಿ. ಅಂದರೆ ಎಣ್ಣೆ ಹಾಕಾದರೂ ಹರ್ಕೋಬೋದು, ಹಿಟ್ಟು ಹಾಕಾದರೂ ಹರ್ಕೋಬೋದು. ಅಂದರೆ ಹಿಟ್ಟು ಹಾಕಿದ್ರೆ ಸ್ವಲ್ಪ ಈಸಿಯಾಗಿ ಬಿಡುತ್ತೆ. ಈ ಎಣ್ಣೆ ಹಾಕಿದ್ರೆ ನಾವೇ ಕೈಯಲ್ಲಿ ತೆಗ್ದಾಕೋಬೇಕು. ಸೊ ನಾವು ಫಸ್ಟ್ ಎಣ್ಣೆ ಹಾಕೊಂಡು ಹರಿದ್ವಿ, ನೆಕ್ಸ್ಟ್ ಹಿಟ್ಟು ಹಾಕ್ಕೊಂಡು ಹರಿದ್ವಿ. ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ, ಎಲ್ಲೂ ಕೂಡ ಅಂಟೋದಿಲ್ಲ, ನೀಟಾಗಿ ಕಟ್ ಆಗುತ್ತೆ. ಅದೇ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೋಬೋದು. ನಮ್ಮ ಅಣ್ಣನ ಮಗ ನಾನು ಕಟ್ ಮಾಡ್ತೀನಿ ಅಂತ, ಅಕ್ಕನ ಮಗಳು ನಾನು ಕಟ್ ಮಾಡ್ತೀನಿ ಅಂತ. ಸೊ ಅವರು ಒಂದೊಂದು ಶೇಪ್ ಕಟ್ ಮಾಡಿದ್ರು. ಸೊ ಅಕ್ಕನೂ ಇಲ್ಲಿ ಒಂದು ಡಿಫ್ರೆಂಟ್ ಆಗಿರೋ ಶೇಪ್ ಟ್ರೈ ಮಾಡೋಕ್ಕೋದ್ರು. ಬಟ್ ನಮಗೆ ಯಾವಾಗಲೂ ಸೇಮ್ ಶೇಪೇ ಬರುತ್ತೆ ಅಂತ ಆಡ್ಕೊತಾ ಇದ್ರು ಅವರು. ನೀವು ಫೈನಲ್ಲಾಗಿ ಸೇಮ್ ಶೇಪಲ್ಲೇ ಕಟ್ ಮಾಡ್ತೀರಾ, ನಾವು ಕಟ್ ಮಾಡ್ತೀವಿ ಕೊಡಿ ಅಂತ. ಎಣ್ಣೆ ಚೆನ್ನಾಗಿ ಕಾಯಬೇಕು. ಇವಾಗ ಎಣ್ಣೆ ಚೆನ್ನಾಗಿ ಕಾಯ್ದಿದೆ. ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಇವಾಗ ಹಾಕ್ಕೋತಾ ಇದ್ದೀವಿ. ಅಂದರೆ ಡೀಪ್ ಫ್ರೈ ಮಾಡಬೇಕಲ್ವಾ? ಸೊ ಅದರೊಳಗೆ ಎಲ್ಲವೂ ಅಂದರೆ ಒಂದು ಚಪಾತಿ ಹಿಟ್ಟಲ್ಲಿ ಎಷ್ಟಾಗುತ್ತೋ ಒಂದು ಸತಿಗೆ ಸೊ ಅಷ್ಟು ಹಾಕ್ಕೋತಾ ಇದ್ದೀವಿ. ನಾವಿಲ್ಲಿ ಕೊಕೊನಟ್ ಆಯಿಲೇ ಯೂಸ್ ಮಾಡೋದು. ತುಂಬ ಚೆನ್ನಾಗಿ ಬೇಯಿಸಬೇಕು. ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಬೇಗನೆ ಆಗುತ್ತೆ ಇದು. ತುಂಬ ಕ್ವಿಕ್ ಆಗಿ ಆಗುತ್ತೆ ಇದು, ಇನ್ಸ್ಟಂಟ್ ಅಂತಲೇ ಹೇಳ್ಬೋದು. ನೋಡಿ ಇವಾಗ ಆಗಿದೆ. ಇವಾಗ ತಗೊಂಬಿಡ್ಬೇಕು. ಸ್ವಲ್ಪ ತೆಗೆಯೋದು ಲೇಟ್ ಆದರೂ ಕಲರ್ ಚೇಂಜ್ ಆಗಿ ಹೋಗ್ಬಿಡುತ್ತೆ. ಸೊ ಮಕ್ಕಳನ್ನೆಲ್ಲ ಸೇರಿಸ್ಕೊಂಡು ಈ ಥರ ಸ್ನ್ಯಾಕ್ ರೆಸಿಪಿನ ಟ್ರೈ ಮಾಡ್ಬೋದು. ಅವ್ರಿಗೂ ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ, ತುಂಬಾ ಎಂಜಾಯ್ ಮಾಡ್ತಾರೆ. ಈ ಥರ ತೆಗ್ದಿದ ತಕ್ಷಣ ತಿನ್ನೋಕೆ ಹೋದರೆ ಅಂದರೆ ಸಾಫ್ಟಾಗಿ ಅನಿಸುತ್ತೆ, ಮೆತ್ತಗೆ ಅನಿಸುತ್ತೆ. ಸ್ವಲ್ಪ ಆರ್ಕೊಂಡಾದ್ಮೇಲೆ ತಿಂದರೆ ತುಂಬಾ ಕ್ರಿಸ್ಪಿಯಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಚೆನ್ನಾಗಾಗುತ್ತೆ. ನೋಡಿ ಇದು ಹಿಟ್ಟು ಹಾಕ್ಕೊಂಡು ಅರ್ದಿರೋದು. ಇದೂ ಅಷ್ಟೇ ಕಟ್ ಮಾಡಿಕೊಂಡು ಎಣ್ಣೆಲಿ ಡೀಪ್ ಫ್ರೈ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಿ. ಸೊ ಇದರಲ್ಲಿ ಖಾರ ಕೂಡ ಮಾಡ್ತಾರೆ. ನಾನು ಇಲ್ಲಿ ಸ್ವೀಟ್ ಒಂದು ಮಾಡಿ ತೋರಿಸಿದ್ದೀನಿ. ಸೊ
ಸೊ ಒಬ್ಬರು ಅರ್ದು ಕಟ್ ಮಾಡಿಕೊಡೋ ಅಷ್ಟೊತ್ತಿಗೆ ಇನ್ನೊಬ್ಬರು ಡೀಪ್ ಫ್ರೈ ಮಾಡ್ಕೋಬೋದು. ಒಬ್ಬರೇ ಮಾಡೋಕ್ಕೋದ್ರೆ ತುಂಬ ಟೈಮ್ ತೊಗೊಳುತ್ತೆ. ಎಲ್ಲರೂ ಸೇರಿಕೊಂಡು ಮಾಡಿದ್ರೆ ತುಂಬಾ ಈಸಿ ಅನಿಸುತ್ತೆ. ಮತ್ತು ಮಕ್ಕಳು ಅಷ್ಟೇ, ಅವ್ರಿಗೂ ಕಟ್ ಮಾಡೋಕೆ ಕೊಟ್ಟರೆ ಅವ್ರಿಗೂ ಖುಷಿ ಪಡ್ತಾರೆ. ನಾವು ಅದಕ್ಕೆ ಆಚೆ ಶಿಫ್ಟ್ ಮಾಡಿಕೊಂಡು ಅವ್ರನ್ನೂ ಸೇರಿಸ್ಕೊಂಡು ಮಾಡ್ತಾಯಿದ್ವಿ. ನೋಡಿ ಒಂಚೂರು ಅಂಟೋದಿಲ್ಲ, ಹಾಗೆ ಬರ್ತಿದೆ ಅದು ಕಟ್ ಮಾಡಿದ ತಕ್ಷಣ. ನೋಡಿ ಎಲ್ಲರೂ ಖಾಲಿ ಮಾಡ್ತಾ ಇದ್ದಾರೆ ಆಲ್ರೆಡಿ. ಸೊ ನಿಮ್ಮ ಮನೇಲೆಲ್ಲ ಮಕ್ಕಳು ಏನು ಮಾಡ್ತಿದ್ದಾರೆ ಟೈಮ್ ಪಾಸಿಗೆ? ಮತ್ತು ಮಕ್ಕಳು ಗಲಾಟೆ ಮತ್ತು ಮಕ್ಕಳು ಜಗಳ ಬಿಡಿಸೋ ಅಷ್ಟೊತ್ತಿಗೆ ಸಾಕಾಗೋಗುತ್ತೆ ಎಲ್ಲರಿಗೂ. ನೋಡಿ ಈ ಥರ ಫ್ರೈ ಮಾಡಿದ ತಕ್ಷಣ ತೆಗೆದಿಟ್ಕೋಬೇಕು. ಸ್ವಲ್ಪ ಜಾಸ್ತಿ ಫ್ರೈ ಆದರೂ ಕಲರ್ ಚೇಂಜ್ ಆಗೋಗ್ಬಿಡುತ್ತೆ, ಮತ್ತು ತುಂಬಾ ಚೆನ್ನಾಗಾಗಿತ್ತು. ಸೊ ಇಲ್ಲಿ 3 ಚಪಾತಿನ ಈ ಥರ ಅರ್ದು ಇಟ್ಕೊಂಡಿದ್ದೀವಿ, ಆದರೆ ಬೇರೆ ಥರ ಟ್ರೈ ಮಾಡೋಣ ಅಂತ. ಸೊ ಫಸ್ಟ್ ಈ ಚಪಾತಿ ಮೇಲೆ ಸಕ್ಕರೆ ಪುಡಿ ಉದುರಿಸ್ಕೊಂಡು 1 ಲೇಯರ್ ಅಂದರೆ 3 ಲೇಯರ್ಸ್ ಮಾಡ್ಕೊಳ್ಳೋಣ ಅಂತ. ಸೊ ಮತ್ತು ಇದ್ರ ಮೇಲೆ ಇನ್ನೊಂದು ಚಪಾತಿ ಹಾಕ್ಕೊಂಡು, ಅಂದರೆ ಶಂಕರಪೋಳಿದು ಹಿಟ್ಟಿರುತ್ತಲ್ಲ, ಅದು ಚಪಾತಿ ಥರ ಲಟ್ಟಿಸ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು, ಮತ್ತು ಅದಕ್ಕೂ ಕೂಡ ಈ ಥರ ಸಕ್ಕರೆ ಪುಡಿನ ಉದುರಿಸ್ಕೊಂಡು, ಇಲ್ಲಿ ನಾವು ಅಂದರೆ ಎಲ್ಲರೂ ಸೇರ್ಕೊಂಡು ಮಾಡ್ತಾ ಇರೋದ್ರಿಂದ ಈಸಿ ಅನಿಸ್ತು. ಮತ್ತು ಇದ್ರ ಮೇಲೆ ಇನ್ನೊಂದು ಲೇಯರ್ ಹಾಕ್ಕೋಬೇಕು. ಟೋಟಲ್ 3 ಲೇಯರ್ಸ್, ಅಂದರೆ ಅಕ್ಕ, ಅತ್ತಿಗೆ, ಮಕ್ಕಳು, ನಾನು, ನನ್ನ ಮಗಳು, ಮತ್ತು ರೋಲ್ ಮಾಡ್ಕೋಬೇಕು ನೀಟಾಗಿ. ಅಂದರೆ ಇದು ಅಷ್ಟೇ ತುಂಬ ಚೆನ್ನಾಗಾಗಿತ್ತು. ಅಂದರೆ ಡಿಫ್ರೆಂಟಾಗಿದ್ದರೆ ಮಕ್ಕಳು ಇಷ್ಟಪಡ್ತಾರಲ್ವ ಅಂತ ಹೇಳಿ ಈ ಥರ ರೋಲ್ ಮಾಡ್ಕೋಬೇಕು. ರೋಲ್ ಮಾಡ್ಕೊಂಡಿದ್ದಾದಮೇಲೆ ಕಟ್ ಮಾಡ್ಕೋಬೇಕು. ಆದರೆ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಶೇಪು ಕೂಡ, ಮಕ್ಕಳಿಗೂ ಇಷ್ಟ ಆಗುತ್ತೆ, ಏನೋ ಬೇರೆ ಥರ ಇದೆಯಲ್ಲ ಅಂತ. ಈ ಥರ ಸಣ್ಣ ಸಣ್ಣದಕ್ಕೆ ಕಟ್ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಲೈಟಾಗಿ ಹರ್ಕೋಬೇಕಾಗತ್ತೆ, ಇಲ್ಲ ಪ್ರೆಸ್ ಮಾಡಿ ಇನ್ನೂ ಕೂಡ ಡೀಪ್ ಫ್ರೈ ಮಾಡ್ಕೋಬೋದು. ಸೊ ಯಾರಿಗೆಲ್ಲ ಈ ಶಂಕರಪೋಳಿ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಸೊ ನೋಡಿ ಈ ಥರ ಆಗುತ್ತೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಈ ಶೇಪ್ ನೋಡಿದ್ರೆ ನಿಮಗೆಲ್ಲ ಏನು ನೆನಪಾಗುತ್ತೆ? ನಮಗೊಂಥರ ಸ್ವೀಟ್ ಬರೋದಲ್ವ, ಅದು ನೆನಪಾಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಧನ್ಯವಾದ. ನಮ್ಮ ಅಣ್ಣನ ಮಗ ನಾನು ರಿವ್ಯೂ ಕೊಡ್ತೀನಿ ಅಂತ ಕೊಡ್ತಾ ಇದ್ದಾನೆ. ತುಂಬ ಕ್ರಿಸ್ಪಿ ಆಗಿದೆ, ಒಂದ್ಸಲ ಟ್ರೈ ಮಾಡಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.